ಸೂರ್ಯನ ಕಿರಣಗಳಿಗೆ ಒಡ್ಡಿಕೊಳ್ಳುವುದರಿಂದ ಚರ್ಮ ಕಂದು ಬಣ್ಣಕ್ಕೆ ತಿರುಗುತ್ತೆ. ಚರ್ಮದ ಮೇಲಿನ ಪದರ ಸಾಮಾನ್ಯ ಚರ್ಮದ ಟೋನ್ಗಿಂತ ಗಾಢವಾಗಿ ಕಾಣುತ್ತೆ. ಟ್ಯಾನ್ ಸಾಮಾನ್ಯವಾಗಿ ಮುಖ, ಕೈ ಮತ್ತು ಕತ್ತಿನ ಚರ್ಮದ ಮೇಲೆ ಕಂಡುಬರುತ್ತೆ. ದೇಹದ ಈ ಭಾಗಗಳು ಪರಿಸರ ಮಾಲಿನ್ಯ ಮತ್ತು ಸೂರ್ಯನ ಕಿರಣಗಳಿಗೆ ದೀರ್ಘಕಾಲ ಒಡ್ಡಿಕೊಳ್ಳುತ್ತೆ. ಚರ್ಮದ ಟ್ಯಾನಿಂಗ್ ತಪ್ಪಿಸಲು ಚರ್ಮದ ಮೇಲೆ ಸನ್ಸ್ಕ್ರೀನ್ ಹಚ್ಚುವುದು ಸುಲಭ ಉಪಾಯ. ಸನ್ಸ್ಕ್ರೀನ್ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುತ್ತದೆ, ಸಾಮಾನ್ಯ ಬಣ್ಣವನ್ನು ಕಾಪಾಡುತ್ತೆ. ಟ್ಯಾನ್ ತೆಗೆಯುವ ಕೆಲವು ಫೇಸ್ ಮಾಸ್ಕ್ ಇವೆ. ಈ ಪೈಕಿ ಟೊಮೊಟೊ ಫೇಸ್ ಪ್ಯಾಕ್ ಒಂದು. ಇದು ಉತ್ಕರ್ಷಣ ವಿರೋಧಗಳು ಮತ್ತು ವಿಟಮಿನ್ ಸಿ ಹೊಂದಿದೆ. ಇದು ನೈಸರ್ಗಿಕವಾಗಿ ಚರ್ಮವನ್ನು ಕಾಪಾಡುತ್ತೆ, ಅಲ್ಲದೆ ಬಿಸಿಲಿನಿಂದ ರಕ್ಷಿಸುತ್ತದೆ. ಒಂದು ಬಟ್ಟಲಿನಲ್ಲಿ ಟೊಮೊಟೊ ತಿರುಳನ್ನು ಹಾಕಿ ಮುಖ ಸ್ವಚ್ಛಗೊಳಿಸಿ. ನಂತರ ಟೊಮೊಟೊ ತಿರುಳು ಹಚ್ಚಿಕೊಳ್ಳಿ. ಸ್ವಲ್ಪ ಹೊತ್ತು ಮಸಾಜ್ ಮಾಡಿ. 20 ನಿಮಿಷದ ನಂತರ ತಣ್ಣನೆ ನೀರಿನಿಂದ ಮುಖವನ್ನು ಸ್ವಚ್ಛಗೊಳಿಸಿ. ಇನ್ನು ಬೇಳೆ ಹಿಟ್ಟು, ಅರಿಶಿನ ಮತ್ತು ಮೊಸರು ಫೇಸ್ ಮಾಸ್ಕ್. ಇದು ಟ್ಯಾನಿಂಗ್ ಕಡಿಮೆ ಮಾಡುತ್ತೆ, ಚರ್ಮದ ಬಣ್ಣವನ್ನು ಸುಧಾರಿಸುತ್ತೆ. ಇದು ಚರ್ಮದ ಮೇಲಿರುವ ಹೆಚ್ಚುವರಿ ಎಣ್ಣೆ ತೆಗೆದುಹಾಕುತ್ತೆ. 1 ಚಮಚ ಅರಿಶಿನ ಪುಡಿ, ಹಿಟ್ಟು ಮತ್ತು ಮೊಸರು ಬೆರೆಸಿ ನಯವಾದ ಫೇಸ್ ಮಾಸ್ಕ್ ತಯಾರಿಸಿ. ಇದನ್ನು ಚರ್ಮಕ್ಕೆ ಹಚ್ಚಿರಿ. ಚೆನ್ನಾಗಿ ಮಸಾಜ್ ಮಾಡಿ. 40 ನಿಮಿಷ ಬಿಡಿ. ನಂತರ ನೀರಿನಿಂದ ಚರ್ಮವನ್ನು ಸ್ವಚ್ಛಗೊಳಿಸಿ. ಪಪ್ಪಾಯಿ, ಜೇನು ಮತ್ತು ನಿಂಬೆ ಫೇಸ್ ಮಾಸ್ಕ್ ಕೂಡ ಬಳಸಬಹುದು. ಪಪ್ಪಾಯಿಯಲ್ಲಿರುವ ಪಪೈನ್ ಎಂಬ ಕಿಣ್ವವು ಸನ್ ಟ್ಯಾನಿಂಗ್ ಕಡಿಮೆ ಮಾಡುತ್ತೆ. ಇದು ಮುಖದಲ್ಲಿನ ರಂಧ್ರಗಳನ್ನು ತೆರೆಯುತ್ತೆ, ಮೊಡವೆ ಕಡಿಮೆ ಮಾಡುತ್ತೆ. ಪಪ್ಪಾಯಿಯ ತಿರುಳು, ನಿಂಬೆ ರಸ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ. ಚರ್ಮಕ್ಕೆ ಹಚ್ಚಿರಿ. ಮಸಾಜ್ ಮಾಡಿ. 15 ನಿಮಿಷ ಬಿಟ್ಟು ನೀರಿನಿಂದ ಚರ್ಮವನ್ನು ಸ್ವಚ್ಛಗೊಳಿಸಿ. ವಾರಕ್ಕೆ 2 ಬಾರಿ ಬಳಸಿ. ಚರ್ಮವನ್ನು ಪೋಷಿಸುತ್ತದೆ, ನಯವಾಗಿಸುತ್ತದೆ ಮತ್ತು ಒಣ ಚರ್ಮದ ಕೋಶಗಳನ್ನು ಪುನರುಜ್ಜೀವನಗೊಳಿಸುತ್ತೆ. ಮೊಡವೆಗಳನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಚರ್ಮದ ಟ್ಯಾನಿಂಗ್ ಅನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಚರ್ಮದ ಬಣ್ಣವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇದಲ್ಲದೆ ಇದು ಚರ್ಮದ ಮೇಲಿರುವ ಹೆಚ್ಚುವರಿ ಎಣ್ಣೆ ತೆಗೆದುಹಾಕುವ ಮೂಲಕ ಮೊಡವೆಯನ್ನು ತಡೆಯುತ್ತೆ. ಇನ್ನು ಮುಖಕ್ಕೆ ಮೊಸರನ್ನು ಕೂಡ ಹಚ್ಚಬಹುದು. ಇದರಿಂದ ವಯಸ್ಸಾದ ಚಿಹ್ನೆಗಳು ಅಕಾಲಿಕವಾಗಿ ಕಂಡುಬರುವುದಿಲ್ಲ. ಪಿಗ್ಮೆಂಟೇಷನ್ ಸಮಸ್ಯೆ ತಡೆಯುತ್ತೆ. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲ ಮತ್ತು ಇತರೆ ಆಲ್ಫಾ ಹೈಡ್ರಾಕ್ಸಿ ಆಮ್ಲಗಳು ಚರ್ಮವನ್ನು ಎಪೋಲಿಯೇಟ್ ಮಾಡುತ್ತೆ ಮತ್ತು ಸಾಕಷ್ಟು ತೇವಾಂಶವನ್ನು ನೀಡುತ್ತೆ. ಚರ್ಮ ಮೃದು ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತೆ. ಸ್ನೇಹಿತರೆ, ಇಲ್ಲಿ ಔಷಧಿ ಮತ್ತು ಚಿಕಿತ್ಸೆಯ ಕುರಿತಾಗಿ ನೀಡಿರುವ ಎಲ್ಲ ಮಾಹಿತಿ ತಜ್ಞರನ್ನು ಸಂಪರ್ಕಿಸಿದ ನಂತರವೇ ನೀಡಲಾಗಿದೆ. ಇದು ಕೇವಲ ಸಾಮಾನ್ಯ ಮಾಹಿತಿಯಾಗಿದ್ದು ವ್ಯಕ್ತಿಗತವಾದ ಸಲಹೆ ಅಲ್ಲ. ಆದ್ದರಿಂದ ಇವುಗಳನ್ನು ಬಳಸುವ ಮುನ್ನ ವೈದ್ಯರನ್ನು ನೀವು ಸಂಪರ್ಕಿಸಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.